ಇಲ್ಲ. ಮತ್ತೆ ವಾದನೆ ಬರಲ್ವಲ್ಲ. ಅಲ್ಲ, ಈಗ ಹೇಳಿದಕ್ಕೆ ನನಗೆ ನನಗೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನಗೆ ಏನೆಲ್ಲ ತಲೆಯಲ್ಲಿ ಇತ್ತು. ಬಿಗ್ ಬಾಸ್ ಅವ್ರು ಟಾಸ್ಕ್ ಕೊಡ್ತಾರೆ, ಟಾಸ್ಕ್ ಕೊಟ್ಟು ಇವ್ರನ್ನ ಆಯ್ಕೆ ಮಾಡ್ತಾರೆ ಟ್ರಿಗರ್ ಮಾಡೋದಿಕ್ಕೆ ಅಂದ್ಬಿಟ್ಟು. ಅವಾಗ ಆ ಕಡೆನೂ ಇರುತ್ತೆ, ಈ ಕಡೆನೂ ಇರುತ್ತೆ. ನಾನು ಇದನ್ನ ತಗೊಂತೀನಿ ಅಂತ ಹೋದಾಗ ಏನಾಗುತ್ತೆ, ಆ ಟಾಸ್ಕಿಗಂತೂ ಗೌರವ ಕೊಟ್ಟನಂತೂ ಆಗ್ಲಿಲ್ಲ ಬಿಡಿ. ಓಕೆ, ಅವರಿಬ್ಬರನ್ನ ಎಕ್ಸ್ಪೋಸ್ ಮಾಡ್ಬೇಕು ಅಂತ ಆಯ್ತಾ ನಿಮ್ಗೆ? ಅಣ್ಣ, ಅವ್ರಿಬ್ಬರನ್ನ ಎಕ್ಸ್ಪೋಸ್ ಅನ್ನೋಕ್ಕಿಂತ ಎಷ್ಟು ಅವ್ರ ಮನ್ಸಲ್ಲಿ ಏನಿದೆ ನನಗೆ ಗೊತ್ತಾಗ್ಲಿಲ್ಲ. ಅದೇನ್ ಗೊತ್ತಾಗುತ್ತೆ? ಎಸ್, ನಾನ್ ಹೇಳ್ತಾ ಇರೋದು ಈಗ ಬಿಗ್ ಬಾಸ್ ಟ್ರಿಗರ್ ಮಾಡಿದೆ ಅಂತ ಅವ್ರನ್ನ ಬಿಟ್ಟಿರ್ಬೇಕಾದ್ರೆ ಅವ್ರು ಬಂದು ಹೊಗಳಕ್ಕಾಗುತ್ತ ಅಲ್ಲಿ? ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಸೀಸನ್ ಅಲ್ಲಿ ಎಷ್ಟೋ ಸ್ನೇಹಿತರು ಟಾಸ್ಕ್ ಅಲ್ಲಿ ಆಪೋಸಿಷನ್ ಟೀಮ್ ಆಗಿರ್ಬೇಕಾದ್ರೆ ನೀರ್ ಎರಚಿ, ಸೋಪ್ ಎರಚಿ, ಏನ್ ಮಾಡ್ತಿರೋ ಮಾಡಿ ಡಿಸ್ಟರ್ಬ್ ಮಾಡಿ ಹಂಗೆಲ್ಲ ಆದಾಗ ಲಾಸ್ಟ್ ಟೈಮ್ ಯಾರು ನಮ್ಮ ಡ್ರೋನ್ ಆಗಿರ್ಬೋದು, ಸಂಗೀತ ಅವರ ಆಗಿರ್ಬೋದು, ಹಾಸ್ಪಿಟ್ಲಿಗೆಲ್ಲ ಹೋಗ್ಬೋದು. ನೀವ್ ಹೇಳೋದೆಲ್ಲ ಪರ್ಸನಲ್ ಗ್ರಡ್ಜ್ ಅಂತೀರ. ಕೊಟ್ಟಿರೋ ಟಾಸ್ಕ್ ಮಾಡ್ಲೇಬೇಕಲ್ಲ ಅವರು. ಮಾತಾಡ್ಬೇಕಾದ್ರೆ ನೀವು ಕೂಗ್ತಾ ಇಲ್ಲ ಅಂದ್ರೆ ಅದು ಇನ್ನೂ ವರ್ಸ್ಟ್ ಆಗ್ತಾ ಇರ್ಬೋದು. 12 ನಿಮಿಷ ಆದ್ರೂ ನೀವು ತಗೊಳ್ತಾ ಇದ್ದೀರಾ ಅಂತಂದ್ರೆ ಇನ್ನೂ ಹೋಗ್ತಾನೆ ಇರ್ಬೋದು. ಈಗ 13 ನಿಮಿಷ ನಿಮ್ಗೆ ಕಾನ್ಸಂಟ್ರೇಷನ್ ಇರ್ಬೇಕಾಗಿದ್ದು ಬಿಗ್ ಬಾಸ್ ಕೊಟ್ಟಂತ ಒಂದು ಟಾಸ್ಕ್. ಆ ಟಾಸ್ಕ್ ಅಲ್ಲಿ 13 ನಿಮಿಷ ಆದ ತಕ್ಷಣ ನೀವು ಹೋಗಿ ನಿಮ್ಮ ಕರೆಕ್ಟ್ ಆಗಿ ಬೆಲ್ ಹೊಡೆದಿದ್ರೆ ಗೆಲ್ತಾ ಇದ್ದಿದ್ದು ನೀವು, ಅವರಿಬ್ಬರಲ್ಲ. ಕ್ಯಾಪ್ಟನ್ ಆಗಿರ್ತಾ ಇದ್ದಿದ್ದು ತಾವು. ಕ್ಯಾಪ್ಟನ್ ಆಗಿದ್ದಿದ್ರೆ ನೀವು ರೂಲ್ ಮಾಡ್ತಾ ಇದ್ರಿ. ಈಗ ಗಿಲ್ಲಿ ಹಾಗೂ ಕಾವ್ಯ ಅವ್ರು ಕೊಟ್ಟಿರೋ ಕೆಲಸನವರು ಮಾಡಿದ್ದಾರೆ. ಅವ್ರು ಸೋಲಿಸ್ಬೇಕಿತ್ತು, ಸೋಲಿಸಿದ್ದಾರೆ. ಈಗ ಇಲ್ಲಿ ನಾವು ಹೇಳೋದಿದ್ದೇನೆ, ಟ್ರಿಗರಿಂಗ್ ಪಾಯಿಂಟ್ ಅಂತ ಇಟ್ಕೊಂಡು ಇಷ್ಟು ಅವಮಾನ ಆಗ್ತಾ ಇದೆ ಅಂದ್ರೆ, ನಾನ್ ಕೇಳಿದ ಈ ಮನೆಯಲ್ಲಿ ಯಾರಿಗೂ ಅವಮಾನ ಮಾಡ್ತಾ ಇಲ್ಲ. ಹೋಗೇ ಬಾರೆ, ನನ್ನನ್ನು ಹೋಗ್ಬೇಡ, ನಿನ್ನನ್ನು ಹೋಗ್ಬೇಡ ಅಂತ ಕರಿಬೇಡಿ ಅಂತ ಹೇಳ್ತೀರಿ. ಯಾರಿಗ ಹೋಗ್ಬೇಡ, ಬರ್ಬೇಡ, ಹೋಗೋ ಬಾರ ಅಂತ ಯಾರ್ಯಾರಿಗೆ ಕರಿತಾ ಇಲ್ಲ ಇಲ್ಲಿ? ಕೆಲವರಿಗೆ ಮಾತ್ರ ಹೋಗಿ ಬನ್ನಿ, ಕೆಲವರಿಗೆ ಹೋಗೇ ಬಾರೆ. ಹೆಂಗದು? ಏನ ಚಿಕ್ಕಪ್ಪಂದ್ರ ದೊಡ್ಡಪ್ಪಂದ್ರ ಮಕ್ಕಳ ನೀವೆಲ್ಲರೂ? ನೀವೀವ ಡಿಸೈಡ್ ಮಾಡ್ಬಿಡ್ತೀರಾ ನಾನು ಇವ್ರ ಹತ್ರ ಮಾತ್ರ ಹೋಗಿ ಬನ್ನಿ ಅನ್ನಿಸ್ಕೊಬೇಕು, ಮಿಕ್ಕಿದ್ರೆ ಓಕೆ ಅಂತ. ಹೆಂಗದು? ನಾನ್ ಕೇಳೋದು, ರೆಸ್ಪೆಕ್ಟ್ ಕೆನಾಟ್ ಬಿ ಒನ್ ಸೈಡೆಡ್. ನಿಮಗೆ ಹೋಗಿ ಬನ್ನಿ ಅಂತ ಅನ್ಸ್ಕೋಬೇಕು ಅಂದ್ರೆ ಪ್ರತಿ ಒಂದು ಚಿಕ್ಕ ಮಗುಗೂ ಹೋಗಿ ಬನ್ನಿ ಅನ್ನೋದು ಕಲೀರಿ. ಅದೆಂದ ಅಶ್ವಿನಿ, ನಿಮಗೆ ಆಗೋ ಅವಮಾನ ಬೇರೆಯವ್ರಿಗೆ ಆಗಲ್ಲ. ನೀವು ಏಕವಚನದಲ್ಲಿ ಮಾತಾಡ್ಬೇಕಾದ್ರೆ ಓಕೆ, ಅವನೇನ್ ಚಿಕ್ಕವರು ಅಂತ ಮಾತಾಡ್ತಾ ಇದ್ದಾರೆ ಅಥವಾ ಅವ್ರ ಸಾಧನೆಗಳಿಲ್ಲ ಅಂತ ಮಾತಾಡ್ತಾರೆ. ಹೌ ಡು ಯು ಡಿಸೈಡ್ ಇವರಿಗೆ ನಾನು ಹೋಗೋ ಬಾರೋ ಅಂತೀನಿ, ಅವ್ರು ನನಗೆ ಹೋಗಿ ಬನ್ನಿ ಅನ್ಬೇಕು ಅಂತ? ಅಣ್ಣ, ನಾನು ಯಾವತ್ತೂ ಗಿಲ್ಲಿನಾಗ್ಲಿ ಅಥವಾ ಈ ಮನೆ ಪ್ರತಿಯೊಬ್ಬರು ಅಷ್ಟೇ, ಪ್ರಾರಂಭ ಆ ಕಡೆಯಿಂದ ಆಗಿದೆ, ಗಿಲ್ಲಿ ಕಡೆಯಿಂದ ಆಗಿದೆ. ಸೊ ಗಿಲ್ಲಿ ಮಾತಾಡಿದಾಗ್ಲೂ ಕೂಡ ಉಸ್ತುವಾರಿ ಸಂದರ್ಭದಲ್ಲಿ ನಾನು ಅವ್ರನ್ನ ಸ್ಟಾಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅಂಡ್ ಇನ್ಕ್ಲೂಡಿಂಗ್ ರಘು ಅವ್ರ ವಿಚಾರ ಬಂದಾಗ್ಲೂ ಅವ್ರು ಈ ಮನೆಗೆ ಬಂದಿದ್ದ ದಿನದಿಂದ ಕೂಡ ಅವ್ರು ಹಾಗೆ ಮಾತಾಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಇವರು ಆ ವಿಚಾರಗಳಲ್ಲಿ ಮಾತಾಡಿದಾಗ ನಾನು ಸ್ಟ್ಯಾಂಡ್ ತಗೊಂಡಿದ್ದೀನಿ ಅಣ್ಣ. ಮತ್ತೆ ಉಸ್ತುವಾರಿ ಅಂತ ವಹಿಸಿದಾಗ್ಲೂ ಮೊದಲು ಗಿಲ್ಲಿಂದ ಪ್ರಾರಂಭ ಆಗುತ್ತೆ, ಅದಕ್ಕೆ ನಾನು ಏನು ಉತ್ತರ ಕೊಡ್ಬೇಕು ಅಲ್ಲಿ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ನಾನು ಯಾವತ್ತೂ ಕೂಡ ಮನೇಲಿ ಯಾರು ನನ್ನ ಜೊತೆ ಆ ರೀತಿ ಮಾತಾಡಿಲ್ಲ ಅಂದ್ರೆ ನಾನು ಯಾರನ್ನು ಹೋಗಿಲೆ ಬಾರಲೆ ಅಂತ ಮಾತಾಡಿಲ್ಲ. ಇಟ್ಸ್ ನಾಟ್ ದಟ್ ಐ ವಾಂಟೆಡ್ ಟು ಎಕ್ಸ್ಪೋಸ್ ಹಿಮ್ ಆರ್ ಐ ವಾಂಟೆಡ್ ಟು ಪ್ರೂವ್ ಐ ಆಮ್ ರೈಟ್. ಆ ಥರದ್ದು ಯಾವುದೂ ಅನಿಸ್ಲಿಲ್ಲ. I wanted to take it. Purposely I wanted to take it. Because I wanted to tell myself I am strong. You wanted to take it. ಏನ್ ಸಾಧಿಸಿದ್ರಿ ಅಶ್ವಿನಿ ಅವರೇ? ಟಾಸ್ಕ್ ಹಾಳಾಯ್ತು. ಇನ್ನೊಂದು ನೀವಾಗಿ ಗೆದ್ದಿ ಕ್ಯಾಪ್ಟನ್ ಆಗಿದ್ರೆ ಒಂದು ಉದಾಹರಣೆ ಸೆಟ್ ಮಾಡ್ಬೋದಿತ್ತು. ಇಂಥ ಶೂನ್ಯ ಅಂತ ಹೇಳ್ತಿರಲ್ಲ ರಘು ಅವ್ರನ್ನ, ಅವ್ರಿಗೆ ಉದಾಹರಣೆ ಸೆಟ್ ಮಾಡ್ಬೋದಿತ್ತೆ. ಕ್ಯಾಪ್ಟನ್ ಆದ್ರೆ ಏನು ಅಂದ್ಬಿಟ್ಟು? ಇಲ್ಲ ಅಣ್ಣ, ನನಗೆ ತುಂಬಾನೇ ಒಂದು ಲೆವೆಲ್ ವರ್ಗು ನನಗೆ ತುಂಬಾನೇ ಟಾಂಟ್ ಮಾಡಿದ್ದಾರೆ ಅಣ್ಣ. ಅನೇಕರಲ್ಲಿ ತುಂಬಾ ಅಶ್ವಿನಿ, ಒಂದ್ ಮಾತು ಹೇಳ್ತೀನಿ ಅಶ್ವಿನಿ, ಟಾಂಟ್ ಅನ್ನೋದು ಎಲ್ರಿಗೂ ಮಾಡ್ಕೊತಾ ಇದೀರಿ. ನೀವ್ ಹೇಳೋದು ಮೊದಲನೇ ವಾರದಿಂದ ನೀವು ಮಾತಾಡೇ ಇಲ್ವಾ? ನಾನು ಅದು ಹೇಳೇ ಇಲ್ಲ. ಮತ್ತೆ ಇವಾಗ ಒಂದ್ ಮಾತು ಹೇಳ್ತೀನಿ ಕೇಳಿ. ಎಷ್ಟೋ ಸಲ ನಾವು ಮಾತಾಡ್ಬೇಕಾದ್ರೆ ಎದುರುಗಡೆ ನಿಮ್ದೊಂದು ಚಿಕ್ಕದ ಒಂದು ಅಗ್ರೆಷನ್ ರೀತಿಯಲ್ಲಿ ನೀವು ಆನ್ಸರ್ ಸ್ಟಾರ್ಟ್ ಮಾಡಕ್ ಹೋದಾಗ ಟ್ರಿಗರ್ ಆಗುತ್ತೆ. ಈಗ ಎಷ್ಟು ಸಲ ವಾದ ಮಾಡ್ತಿದ್ದಂಗೆ ನೀವು ಸ್ಟ್ರೈಟ್ ಆಗಿ ಕೈ ತೋರ್ಸಕ್ ಸ್ಟಾರ್ಟ್ ಮಾಡ್ತೀರಿ, ಬೆರಳು ತೋರ್ಸಕ್ ಸ್ಟಾರ್ಟ್ ಮಾಡ್ತೀರಿ. ಆ ಕಡೆಯಿಂದ ಅದೇ ಬರಕ್ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ಟ್ರಿಗರ್ ಆಗುತ್ತೆ. ಸೊ ದೇರ್ ಇಸ್ ಆಲ್ವೇಸ್ ಅ ಈಕ್ವಲ್ ರಿಯಾಕ್ಷನ್ ಅಲ್ವಾ ಅಶ್ವಿನಿ ಅವರೇ? ಅಣ್ಣ, ಮೇ ಬಿ ನಾನು ಅದ ಸಿಚುವೇಶನ್ ಬೇರೆ ಯಾವ ಸಂದರ್ಭಗಳಲ್ಲಿ ನಾನು ಅಗ್ರಿ ಮಾಡಬಹುದೇನೋ ಅಣ್ಣ. ಯಾಕಂದ್ರೆ ನನಗೂ 8 ವಾರ ಪ್ರಯಾಣ ಆಗಿರೋದ್ರಿಂದ ತುಂಬಾನೇ ಜರ್ನಿ ಇದೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾನು ಮಾತಾಡಲ್ಲ. ಬಟ್ ಖಂಡಿತವಾಗ್ಲೂ ಜಸ್ಟ್ ಈಗ ಈ ಹಿಂದೆ ನಡೆದಂತ ಘಟನೆಗಳಲ್ಲಿ ರಘು ಅಂಡ್ ಗಿಲ್ಲಿ ಅಂತ ಬಂದಾಗ ಡೆಫಿನೆಟ್ಲಿ ನಾನು ಸ್ಟ್ಯಾಂಡ್ ಅಪ್ ತಗೊಳ್ತೀನಿ ಅಣ್ಣ. ನನ್ನನ್ನ ಫಸ್ಟ್ ಪ್ರೊವೋಕ್ ಮಾಡಿದ ಅವರೇನೆ. ಹಾಗಾಗಿ ಇವರಿಬ್ಬರಿಗೂ ನಾನು ಅದನ್ನ ಇದು ಮಾಡ್ತೀನಿ. ಬಿಟ್ರೆ ಡೆಫಿನೆಟ್ಲಿ ಅದು ನನ್ನಿಂದ ಪ್ರಾರಂಭ ಆಗಿದೆ ಅಂತ ನಾನು ಒಪ್ಕೊಳ್ಳೋದಿಲ್ಲ. ನಾನು ಈ ಮನೇಲಿ ಇನ್ನೂ ಸ್ಟ್ರಾಂಗ್ ಆಗಿ ಕಂಟಿನ್ಯೂ ಮಾಡ್ತೀನಿ. ಅಂಡ್ ಐ ಪ್ರಾಮಿಸ್ ದಿಸ್ ಟು ಮೈ ಸೆಲ್ಫ್. ದಟ್ ಇಸ್ ವಾಟ್ ಐ ವೆಂಟ್ ಥ್ರೂ ದೇರ್. ಎಷ್ಟೋ ಶನಿವಾರ ನಾವು ಮಾತಾಡ್ಬೇಕಾದ್ರೆ ಕೆಲವು ನೀವು ಒಪ್ಕೊಂಡಿದ್ದೀರ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೆಲವು ಆರ್ಗ್ಯುಮೆಂಟ್ಗಳಾಗಲ್ಲ ಅಥವಾ ಕೆಲವು ಡಿಬೇಟ್ಸ್ಗಳು ಶನಿವಾರ ನಡೆದಿರಲ್ಲ ಅಶ್ವಿನಿ ಅವರೇ.